ಪ್ರೈಸ್ ದ ಲಾರ್ಡ್. ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ. ನೀವು ಕಾಣುವುದನ್ನು ಕಾಣುವ ಕಣ್ಣುಗಳು ಭಾಗ್ಯವುಳ್ಳವು, ಏಕೆಂದರೆ ಎಷ್ಟೋ ಪ್ರವಾದಿಗಳು ಹಾಗೂ ಅರಸರು ನೀವು ನೋಡುವುದನ್ನು ನೋಡುವುದಕ್ಕೂ ನೀವು ಕೇಳುವುದನ್ನು ಕೇಳುವುದಕ್ಕೂ ಆಶಿಸಿದರು. ಪ್ರಿಯರೇ, ಇಂದಿನ ಶುಭ ಸಂದೇಶದಲ್ಲಿ ಯೇಸು ತಮ್ಮ 70 ಮಂದಿ ಶಿಷ್ಯರ ಜೊತೆಗಿರುವಾಗ ಪವಿತ್ರಾತ್ಮರಿಂದ ಹರ್ಷಾನಂದಗೊಂಡು ಪಿತನಾದ ದೇವರನ್ನು ವಂದಿಸಿ ಸ್ತುತಿಸುತ್ತಾರೆ. ಪಿತನೇ, ಭೂಸ್ವರ್ಗದ ಒಡೆಯನೇ, ಈ ವಿಷಯವನ್ನು ಜ್ಞಾನಿಗಳಿಗೂ ಮೇಧಾವಿಗಳಿಗೂ ಮರೆಮಾಡಿ ಮಕ್ಕಳಂಥವರಿಗೆ ನೀವು ಶ್ರುತಪಡಿಸಿದ್ದೀರಿ. ಇದು ನಿಮ್ಮ ಸುಪ್ರೀತ ಸಂಕಲ್ಪ. ಪ್ರಿಯರೇ, ಇಲ್ಲಿ ಯೇಸು ಪವಿತ್ರಾತ್ಮರಿಂದ ಸಂತೋಷ ಆನಂದಗೊಂಡು ದೇವರನ್ನು ವಂದಿಸೋದನ್ನು ನಾವು ಕಾಣ್ತೇವೆ. ಇಲ್ಲಿ ಈ ವಿಷಯ ಅಂದರೆ ಈ ವಿಷಯವನ್ನು ಮರೆಮಾಡಿದ್ದೀರಿ. ಯಾವ ವಿಷಯ? ಇದು ಏಸು ಕ್ರಿಸ್ತರ ಕುರಿತಾದ ಶುಭ ಸಂದೇಶವಾಗಿದೆ. ಏಸು ಕ್ರಿಸ್ತರ ಲೋಕೋದ್ಧಾರಕನ ದೇವಪುತ್ರನ ಕುರಿತಾದ ಶುಭ ಸಂದೇಶ. ನನ್ನನ್ನು ನಿನ್ನನ್ನು ತಂದೆಯ ಜೊತೆಗೆ ಸಂಧಾನಪಡಿಸಲು, ನನ್ನನ್ನು ನಿನ್ನನ್ನು ನೀತೀಕರಿಸಲು, ನನ್ನನ್ನು ನಿನ್ನನ್ನು ಸಂಪೂರ್ಣವಾಗಿ ಪಾಪ ಕ್ಷಮೆ, ಪಾಪ ವಿಮೋಚನೆ ಕೊಟ್ಟು ದೇವರ ಮಗಳಾಗಿಸುವ ಈ ಶುಭ ಸಂದೇಶ. ಇದು ಜ್ಞಾನಿಗಳಿಗೂ ಮೇಧಾವಿಗಳಿಗೂ ಮರೆ ಮಾಡಿದ್ದಾರೆ. ಯೇಸು ಕಾಲದಲ್ಲಿ ಅನೇಕ ಧರ್ಮ ಪಂಡಿತರಿದ್ದರು, ಧರ್ಮಶಾಸ್ತ್ರಿಗಳಿದ್ದರು. ಅವರಿಗೆ ಎಲ್ಲವೂ ಹಳೆ ಒಡಂಬಡಿಕೆ ಎಲ್ಲ ಬೈಬಲ್ ಪುಸ್ತಕಗಳು, ಗ್ರಂಥಗಳು ತಿಳಿದಿದ್ದವು. ಅವರು ಉನ್ನತ ಸ್ಥಾನದಲ್ಲಿದ್ದರು, ಫರಿಸಾಯರು, ಧರ್ಮಶಾಸ್ತ್ರಿಗಳು. ಆದರೆ ಅವರಿಗೆ ಈ ಸತ್ಯ ಪ್ರಕಟವಾಗಿಲ್ಲ. ಯೇಸು ಕ್ರಿಸ್ತರೇ ಪ್ರಭುವಾಗಿದ್ದಾರೆ, ರಕ್ಷಕರಾಗಿದ್ದಾರೆ. ವಿಶ್ವಾಸದ ಮೂಲಕ ಯೇಸು ಜೊತೆಗೆ ಯೇಸು ನಮ್ಮನ್ನು ನೀತೀಕರಿಸುತ್ತಾರೆ. ತಂದೆಯೊಂದಿಗೆ ಒಂದು ಮಗಳಾಗುವ ಒಂದು ಸತ್ಸಂಬಂಧದಲ್ಲಿ ಇರುವ ಒಂದು ಸೌಭಾಗ್ಯ ನಮ್ಮೆಲ್ಲರಿಗೂ ಇದೆ. ಈ ಸತ್ಯ ಅವರಿಗೆ ತಿಳಿದಿದ್ದಿಲ್ಲ. ನಾವೆಲ್ಲರೂ ಯೇಸು ಕ್ರಿಸ್ತರ ಅನುರೂಪಿಗಳಾಗಬೇಕೆಂಬುದು ತಂದೆಯ ಚಿತ್ತವಾಗಿದೆ. ಅದಕ್ಕಾಗಿಯೇ ತಂದೆ ತಮ್ಮ ಏಕೈಕ ಪುತ್ರನನ್ನು ಈ ಧರೆಗೆ ಕಳಿಸಿದ್ರು. ಯೇಸುವಿನಂತೆ ನಾವು ಆತ್ಮದಲ್ಲಿ ಯೇಸು ಸ್ವಭಾವ ಸಂಪೂರ್ಣವಾಗಿ ಆ ದೀನತೆ, ಆ ಪ್ರೀತಿ, ವಿಧೇಯತೆ, ಆ ಕರುಣೆ, ದಯೆ ನಮ್ಮಲ್ಲೂ ಪಡೆಯುವ ಸೌಭಾಗ್ಯ ನಮಗೂ ಇದೆ. ಈ ಪ್ರಿವಿಲೇಜ್ ಇದೆ ಎಂಬ ಸತ್ಯ ಅವರಿಗೆ ತಿಳಿದಿದ್ದಿಲ್ಲ. ಅಪ್ಪನನ್ನು, ಆ ತಂದೆಯಾದ ದೇವರನ್ನು, ಯೇಸುವಿನ ತಂದೆ ನನ್ನ ತಂದೆ ಆಗಲು ಕೂಡ ಯೇಸು ಕಾರ್ಯ ಮಾಡಿದರು ಎಂಬ ಸತ್ಯ ಕೂಡ ಅವರಿಗೆ ತಿಳಿದಿದ್ದಿಲ್ಲ. ಸೃಷ್ಟಿಕರ್ತರ ಜೊತೆಗೆ ಒಂದು ಭಯವಿಲ್ಲದೆ ಧೈರ್ಯದಿಂದ ಅವರ ಮಗನಾಗಿ ಮಗಳಾಗಿ ಮಂಡಿಸುವ, ಅವರ ಜೊತೆಗಿರುವ ಸೌಭಾಗ್ಯ ಇದೆ ಎಂಬ ಸತ್ಯದ ಅವರಿಗೆ ಅರಿವು ಇದ್ದಿಲ್ಲ. ನಾವು ನಿತ್ಯಕ್ಕೂ ಸ್ವರ್ಗದ ಮಕ್ಕಳಾಗಿ ಜೀವಿಸುವ ಸೌಭಾಗ್ಯ ನಮಗಿದೆ ಎಂಬ ಅರಿವು ಆ ಜ್ಞಾನಿಗಳಿಗೆ, ಮೇಧಾವಿಗಳಿಗೆ ತಿಳಿದಿದ್ದಿಲ್ಲ. ಇದನ್ನು ಮರೆಮಾಡಿ ಮಕ್ಕಳಂಥವರಿಗೆ, ಈ ಶಿಷ್ಯರು ಮಕ್ಕಳಂತೆ ಇದ್ದರು. ಅವರಲ್ಲಿ ಆ ದೀನತೆ ಇತ್ತು. ತಂದೆಯನ್ನೇ ಆಶ್ರಯಿಸಿದ್ರು, ಯೇಸುವನ್ನು ಅವರು ಆಶ್ರಯಿಸಿದ್ರು, ಯೇಸುವನ್ನು ರಕ್ಷಕನಾಗಿ ಸ್ವೀಕಾರ ಮಾಡಿದರು. ಅವರಿಗೆ ಈ ಸತ್ಯ ಮನವರಿಕೆಯಾಯಿತು, ಅವರಿಗೆ ಈ ಸತ್ಯ ಪ್ರಕಟವಾಯಿತು. ಪ್ರಿಯರೇ, ಇವತ್ತು ಈ ಸತ್ಯ, ಈ ಶುಭ ಸಂದೇಶದ ಸತ್ಯ ಅನೇಕರು ಕೇಳಲು ಬಯಸಿದ್ರು, ಅವರಿಗೆ ಸಿಕ್ಕಿಲ್ಲ. ನಾವಿವತ್ತು ಏನು ಕಾಣ್ತಾ ಇದ್ದೇವೋ ಆತ್ಮಿಕ ಸತ್ಯಗಳನ್ನು, ಏನು ನಮಗೆ ಶುಭ ಸಂದೇಶದ ಕುರಿತಾದ ಸತ್ಯ ನಾವು ಕೇಳ್ತಾ ಇದ್ದೇವೋ, ಅನೇಕರು ಬಯಸಿದ್ರು, ಅವರಿಗೆ ಸಿಗಲಿಲ್ಲ. ಆದರೆ ಇವತ್ತು ನಾವೆಲ್ಲರೂ ಭಾಗ್ಯವಂತರಾಗಿದ್ದೇವೆ. ಯೇಸುವಿನ ಶುಭ ಸಂದೇಶ ನಮಗೆ ಪ್ರಕಟವಾಗಿದೆ. ಯಾರಿಗೆಲ್ಲ ಇವತ್ತು ಪ್ರಕಟವಾಗಿಲ್ಲವೋ, ಈ ಸತ್ಯದಲ್ಲಿ ಜೀವಿಸೋಕ್ಕಾಗ್ತಾ ಇಲ್ವೋ, ನಾವು ಏನು ಮಾಡಬೇಕು? ನಾವು ದೀನರಾಗಬೇಕು. ನಾವು ಹೃದಯಪೂರ್ವಕವಾಗಿ ಯೇಸುವನ್ನು ಹುಡುಕಬೇಕು. ನಮ್ಮ ಜೀವಿತವನ್ನು ಪೂರ್ಣವಾಗಿ ಯೇಸುವಿಗೆ ಸಮರ್ಪಿಸಿಕೊಟ್ಟಾಗ ಖಂಡಿತ ನಮ್ಮನ್ನು ನಮಗೆ ಶ್ರುತಪಡಿಸುವರು ಮತ್ತು ನಾವು ಕೂಡ ಧನ್ಯರೆನಿಸಿಕೊಳ್ಳುವ ಸೌಭಾಗ್ಯ ನಮಗೂ ಇದೆ. ಆಮೆನ್. ಪ್ರೈಸ್ ದ ಲಾರ್ಡ್.